ಮದುವೆಯಾದ ಒಂದೇ ತಿಂಗಳಿಗೆ ನವವಿವಾಹಿತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಮನೆಯವರ ವಿರೋಧದ ನಡುವೆಯೂ ಕೂಡ ಹೆಣ್ಣು ಅನ್ನುವಂತಹ ಮಾಯಾಜಾಲದಲ್ಲಿ ಸಿಲುಕಿ ಮದುವೆಯಾಗಿ ಒಂದೇ ತಿಂಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿಗೆ ಬರ್ತಾನೆ. ಈಗ ಆ ಪತ್ನಿಯ ಬಗ್ಗೆ ಅತಿ ಹೆಚ್ಚಿನ ಆರೋಪವನ್ನು ಕುಟುಂಬದವರು ಮಾಡ್ತಾ ಇದ್ದಾರೆ. ಈಗ ಹಳೆಯ ಪ್ರಿಯತಮ ಕೂಡ ಈಗ ಬಂದು ಆ ಹುಡುಗಿಯ ಮೇಲೆ ಆರೋಪಗಳನ್ನು ಮಾಡ್ತಾ ಇರೋದು. ಏನು ಆಗಿದ್ದ ಕಥೆ ಇದರದ್ದು? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಪ್ರೀತಿಸಿ ಮದುವೆ ಆದವನ ಬಾಳಲ್ಲಿ ಬಿರುಗಾಳಿ, ಮದುವೆಯಾದ ತಿಂಗಳಲ್ಲೇ ಕಮರಿದ ಕನಸು, ಸುಂದರಿ ಕಿರುಕುಳಕ್ಕೆ ಪ್ರಾಣ ಬಿಟ್ಟನ ಉದ್ಯಮಿ. ಅವರಿಬ್ರು ಪ್ರೀತಿಸಿ ಮದುವೆಯಾಗಿದ್ರು, ಹೊಸ ಜೀವನವನ್ನ ಶುರು ಮಾಡಿದ್ರು. ಆದರೆ ಹೊಸ ಜೀವನದ ಆರಂಭದಲ್ಲಿಯೇ ಬಿರುಗಾಳಿ ಎದ್ದಿತ್ತು. ಮನೆಯವರ ವಿರೋಧದ ನಡುವೆಯೂ ಪ್ರೇಮ ವಿವಾಹವಾಗಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಸಾವು ಕಂಡಿದ್ದಾರೆ. ಹೌದು, ನೆಲ್ಯಾಡಿಯ ಉದ್ಯಮಿ ಸುದೀಪ್ಗೆ ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿರ್ತಾರೆ. ಆಕೆ ಜೊತೆಗೆ ಮದುವೆಗೆ ಮುಂದಾದಾಗ ಪೋಷಕರು ಕೆಲ ದಿನ ತಾಳ್ಮೆಯಿಂದಿರುವಂತೆ ಹೇಳಿರ್ತಾರೆ. ಹೀಗಿದ್ರೂ ಆತುರಕ್ಕೆ ಬಿದ್ದ ಸುದೀಪ್ ಪೋಷಕರಿಗೆ ತಿಳಿಸದೆ ಫೆಬ್ರವರಿ 17ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಈ ಪ್ರಕರಣಕ್ಕೀಗ ಸ್ಫೋಟಕ ತಿರುವು ಸಿಕ್ಕಿದೆ. ಪತ್ನಿ ಸೌಮ್ಯಾಳ ನವರಂಗಿ ಆಟವೇ ಸುದೀಪ್ ಸಾವಿಗೆ ಕಾರಣ ಎಂಬ ಆರೋಪ ಕೇಳಿ ಬಂದಿದೆ. ಮದುವೆಯಾದ ಬಳಿಕ ಉದ್ಯಮಿ ತನ್ನ ಕಾರ್ಕಳದ ಪತ್ನಿ ಮನೆಯಲ್ಲಿಯೇ ವಾಸವಾಗಿರ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಪತ್ನಿ ಸೌಮ್ಯ ಶೆಟ್ಟಿಯ ಸರಣಿ ಮ್ಯಾರೇಜ್ ಕಹಾನಿ ಬಹಿರಂಗವಾಗಿದೆ. ಹೀಗಾಗಿ ಮದುವೆಯಾದ 1 ತಿಂಗಳ ಬಳಿಕ ತನ್ನ ತಂದೆ ತಾಯಿ ಮನೆಗೆ ಸುದೀಪ್ ಶಿಫ್ಟ್ ಆಗಿರ್ತಾರೆ. ಪತ್ನಿ ಹಣ ಒಡವೆಯನ್ನು ಕಿತ್ಕೊಂಡಿದ್ದಾಳೆ, ತುಂಬಾ ಟಾರ್ಚರ್ ಕೊಡ್ತಿದ್ದಾಳೆ ಅಂಥೇಳಿ ಅವಲತ್ಕೊಂಡಿರ್ತಾರೆ. ಈಗ ಮಗನ ಸಾವಿಗೆ ಸೊಸೆಯ ಪ್ರಚೋದನೆಯೇ ಕಾರಣ ಅಂಥೇಳಿ ಮಾವ ದೂರು ಕೊಟ್ಟಿದ್ದಾರೆ. ಸೌಮ್ಯಗೆ ಮೊದಲೇ 2 ಮದುವೆಯಾಗಿತ್ತು, ಅನೇಕರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಲು. ಮಗನಿಗೆ ಚಿತ್ರಹಿಂಸೆ ಕೊಟ್ಟು ವಿಷಪ್ರಾಶನ ಮಾಡಿದಾಳೆ ಅಂತ ಆರೋಪಿಸಿದ್ದಾರೆ. ಆಕೆಯ ಹಿಂದೆ ಹನಿ ಟ್ರ್ಯಾಪ್ ದೊಡ್ಡ ಜಾಲವೇ ಇದೆ ಅಂಥೇಳಿ ಕಿಡಿಕಾರಿದ್ದಾರೆ. ಅವಳೇ ಕಾರಣ. ನಾನು 1 ಗಂಟೆಯಲ್ಲಿ ಅಷ್ಟು ಟಾರ್ಚರ್ ಅವಳು ಕೊಟ್ಟದನ್ನು ನೋಡಿದ್ದೇನೆ, ಅಲ್ಲಿ ಕಣ್ಣರೇ ನೋಡಿದ್ದೇನೆ. ನಾನು ಅವಳ ಗಾಡಿ ಹತ್ತು ನೀನು ಕಾಲು ಬೀಳಿತೇನೆ ದಮ್ಮಯ್ಯ, ನನ್ನ ಊರಲ್ಲಿ ಬಂದು ನನ್ನ ಮರ್ಯಾದೆ ತೆಗೆದಿಯಲ್ಲ, ನನ್ನ ಅಪ್ಪಮ್ಮನ ಮನೆಯನ್ನು ಹೇಗೆ ಇವರು ಹೇಳ್ತಾರೆ ಅಂತ ಹೇಳ್ಕೊಳ್ತಾನೆ ಅವನು. ನನ್ನ ಅಪ್ಪಮ್ಮ ಹೇಗೆ ಇದನ್ನು ಸಹಿಸ್ಕೊಳ್ಬೇಕು, ಈ ಮರ್ಯಾದೆಯಲ್ಲಿ ನೀನು ರಸ್ತೆಯಲ್ಲಿ ಹೇಳ್ತೀಯಲ್ಲ ಈ ತರ, ಅದಕ್ಕೆ ಹೇಳ್ತಾನೆ ಅವನು. ಅವಳಲ್ಲಿ ತನಿಖೆ ಆಗ್ಬೇಕು. ಇನ್ನು ಯಾರಿಗೂ ಯಾವ ತಂದೆ ತಾಯಿಯವ್ರಿಗೆ ಈ ತರ ಮಾಡಬಾರ್ದು. ಅವಳು ಇನ್ನು ಎಷ್ಟೋ ಮಂದಿಗೆ ಮಾಡಿದರೆ ಹೇಳಿದ್ರಲ್ಲ, ಹೆಸರು ಹೇಳುದಿಲ್ಲ ಗೊತ್ತಾಗ್ತದೆ ಅಂತ. ಹಾಗೆ ಇನ್ನು ಯಾರಿಗಾಗು ನಮ್ಮ ಮಗನನ್ನು ಕೊಂದೇ ಬಿಟ್ಲಲ್ಲ ಈ ತರ ಮಾಡಿ. ನಾನು 1 ಗಂಟೆಯಲ್ಲಿ ನೋಡಿದ್ದು. ಅವು ವಿಷ ತಗೊಂಡಿದ್ದಾನೆ ಅಂತ ಹೇಳಿದ್ರು ನಮ್ಮ ಹತ್ರ. ಯಾವ ವಿಷ ಅಂತ ಹೇಳಿ ಮತ್ತೆ ಅಲ್ಲಿ ಹೇಳಿದ್ರು ಮಂಗಳೂರಲ್ಲಿ ಇದು ರ್ಯಾಟಲ್ಲೇ ಆಗಿರ್ಬೇಕು, ಬೇರೆ ಯಾವ್ದು ರ್ಯಾಟಲ್ಲಿ ಇನ್ನೊಂದು ಯಾವ್ದು ಬರ್ತದೆ ಅಂತ ಹೇಳಿದ್ರು. ಆ ಪ್ಯಾಕ್ ಪ್ಯಾಕ್ ಅಂದ್ರೆ ನಮ್ಮ ಮನೇಲಿ ತಿಂದಿದ್ದಲ್ಲ, ಇದು ಇಲ್ಲಿ ಅಲ್ಲ ಕಾರ್ಕಳದಲ್ಲಿ ತಿಂದು ನಮ್ಮ ನೆಲ್ಲಿಯಾಡಿ ನಮಗೆ ಗೊತ್ತಿರುತ್ತೆ. ಅವಳೇ ಕೊಟ್ಟಿದ್ದು, ಅವರೇ ಮಿಕ್ಸ್ ಮಾಡಿದ್ದು ನಮ್ಮ ಫುಡ್ಡಿನ ಜೊತೆ. ನಮ್ಮ ಆರೋಪ ಅವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ. ಈ ಸ್ಥಿತಿ ಬರಕ್ಕೆ ಮುಖ್ಯ ಕಾರಣ ಅವಳೇ ಸೌಮ್ಯ ಶೆಟ್ಟಿ ಅಂತ. ಸೌಮ್ಯ ಅಂತ ಇರ್ಬೇಕು, ಸೌಮ್ಯ ಶೆಟ್ಟಿ ಅಂತ ಇಲ್ಲ ಅಂತ ಕಾಣ್ತದೆ. ಸೌಮ್ಯ ಅಂತ ಇರ್ಬೇಕು ರೆಕಾರ್ಡಲ್ಲಿ. ಪತಿ ಸುದೀಪ್ ತನ್ನ ತಂದೆ ತಾಯಿ ಬಳಿ ಬಂದಿದ್ದಾಗ ಸೌಮ್ಯ ಸ್ಕೂಟಿಯಲ್ಲಿಯೇ 100 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬಂದಿದ್ಲು. ನೆಲೆಯಾಡಿಯಲ್ಲಿ ತಾಯಿ ಜೊತೆಗೆ ಕಾರ್ನಲ್ಲಿ ತೆರಳುತ್ತಿದ್ದ ಸುದೀಪ್ರನ್ನ ಅಡ್ಡಗಟ್ಟಿ ಗ್ರಾಮಸ್ಥರ ಎದುರು ಗಲಾಟೆ ಮಾಡಿದ್ಲು ಅನ್ನೋದು ಗೊತ್ತಾಗ್ತಿದೆ. ಆಕೆಯ ಕಾಟವನ್ನು ತಾಳಲಾರದೆ ಸುದೀಪ್ ರಾತ್ರಿ ವೇಳೆ ತಾಯಿಯನ್ನ ರಸ್ತೆಯಲ್ಲಿಳಿಸಿ ಪತ್ನಿ ಮನೆಗೆ ವಾಪಸ್ಸಾಗಿದ್ರು. ಈ ವಿಚಾರವಾಗಿ ಅವರು ಬಹಳ ನೊಂದಿದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಸೌಮ್ಯಳ ಕಿರುಕುಳಕ್ಕೆ ಸುದೀಪ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಥವಾ ಆಕೆಯೇ ಆತನಿಗೆ ವಿಷಪ್ರಾಶನ ಮಾಡಿದಾಳೆ ಅನ್ನುವಂಥದ್ದು ಈಗ ಒಂದು ಕಡೆಯಿಂದ ಹೆತ್ತವರ ಆರೋಪ. ಮೇಕಪ್ ಆರ್ಟಿಸ್ಟ್ ವಿರುದ್ಧ ಸರಣಿ ಮ್ಯಾರೇಜ್ ಕಹಾನಿ, ಸೌಮ್ಯಾಳ ನಿಜ ರೂಪ ಬಿಚ್ಚಿಟ್ಟ ಮೋಸ ಹೋದವರು. ಇನ್ನು ಸೌಮ್ಯ ಶೆಟ್ಟಿಯ ಬಲೆಯಲ್ಲಿ ಸಿಲುಕಿ ವಂಚನೆಗೊಳಗಾದ ಕಲಾವಿದ, ದೈವದ ಆರಾಧಕ ವೇಣು ಶೆಟ್ಟಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಕೆಯಿಂದ ಬಹಳ ಟಾರ್ಚರ್ ಅನ್ನು ಅನುಭವಿಸಿ ಊರು ಬಿಟ್ಟು ಹೋಗಿದ್ದೆ. ಆಕೆಯ ಜೊತೆಗಿನ ಮದುವೆ ಕ್ಯಾನ್ಸಲ್ ಮಾಡಿದ್ರಿಂದ ಇನ್ನಿಲ್ಲದ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ಲು. ಜೀವನದಲ್ಲಿ ಮದುವೆಯೇ ಬೇಡ ಅಂಥೇಳಿ ನಿರ್ಧರಿಸಿದ್ದೇನೆ. ಸೈಕಾಲಜಿ ಓದಿದ್ರು ಆಕೆಯ ಕಾಟಕ್ಕೆ ಮಾನಸಿಕವಾಗಿ ಕುಗ್ಗಿದ್ದೆ ಅಂತ ಹೇಳುವ ಮೂಲಕ ಸೌಮ್ಯಾಳ ನಿಜ ರೂಪವನ್ನು ಬಿಚ್ಚಿಟ್ಟಿದ್ದಾರೆ. ಇಡೀ ದಿವಸ ಕಾಲಲ್ಲಿ ಇರಬೇಕು, ಬೆಳಿಗ್ಗೆ ಎದ್ರೆ ಸಂಜೆ ತನಕ ಕಾಲಲ್ಲಿ ಇರಬೇಕು, ಎಲ್ಲಿ ಹೋದ್ರೂ ಕಾಲಲ್ಲಿ ಇರಬೇಕು, ಎಲ್ಲಿ ಹೋದ್ರೂ ಕರ್ಕೊಂಡು ಹೋಗ್ಬೇಕು, ಶಾಪಿಂಗ್, ತಿನ್ಬೇಕು, ಅವಳಿಗೆ ತಿರುಗಾಡಿಸ್ಬೇಕು, ಮತ್ತೆ ಟಾರ್ಚರ್. ಎಂತ ಟಾರ್ಚರ್ ಅಂತೇಳಿ ಇಷ್ಟು ಬಿಗಿದು ಇಟ್ಕೊಂಡು ಅವಳು ಪ್ರೀತಿ ಮಾಡ್ತಾಳೆ, ಲವ್ ಮಾಡ್ತಾಳೆ, ಹೀಗೆ ಇಟ್ಕೊಂಡು ಪ್ರೀತಿ ಮಾಡು. ಸೊ ಅದೆಲ್ಲ ಹಿಂಸೆ ಆಗ್ತದೆ. ನಮಗೆ ಸ್ವಲ್ಪ ಫ್ರೀಡಮ್ ಬೇಕಾಗುತ್ತೆ. ನಾವು ಹುಡುಗರು, ನಾನು ಆರ್ಟಿಸ್ಟ್ ಆದ್ಮೇಲೆ ನಮಗೆ ಸ್ವಲ್ಪ ಫ್ರೀಡಮ್ ಬೇಕು. ಆ ವಿಷಯಕ್ಕೆಲ್ಲ ಜಗಳ ಆಗ್ತಾ ಇತ್ತು, ತುಂಬಾ ಜಗಳ ಆಗ್ತಾ ಇತ್ತು. ನಾನು ಆಕ್ಚುಲಿ ಅವಳನ್ನು ಬಿಡಬೇಕಾದ್ರೆ ಮೈನ್ ರೀಸನ್ ನನಗೆ ಟಾರ್ಚರ್ ಆಗಿತ್ತು. ಮತ್ತೆ ಇಷ್ಟೆಲ್ಲ ಮದುವೆದ್ದು ಇಲ್ಲ ಡಿವೋರ್ಸ್ ಆಗಿತ್ತು ಅಂತ ಗೊತ್ತಾದ ಮೇಲೆ ನನಗೂ ಕೂಡ ನಮ್ದೊಂದು ಮರ್ಯಾದಸ್ಥ ಫ್ಯಾಮಿಲಿ, ನಾನೊಬ್ಬ ದೈವ ಚಾಕರಿ ಮಾಡುವವ, ನನಗೆ ಅಂಥದ್ದೆಲ್ಲ ಹೆಣ್ಣು ನಮಗೆ ಬಂದರೆ ಅದು ಇಷ್ಟ ಇಲ್ಲ ಅಂತ ಹೇಳಿ ನಾವೇ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿದ್ದು, ಬೇಡ ಅಂತ ಹೇಳಿ. ಈಕೆಯಿಂದ ಮೋಸಗೊಳಗಾದವರು ಒಬ್ಬೊಬ್ಬರಾಗಿ ಈಗ ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು. ಈಗಾಗಲೇ ಈ ಹಿಂದೆ 2024ರಲ್ಲಿ ವೇಣು ಶೆಟ್ಟಿ ಅನ್ನುವಂಥ
ಮುಲ್ಕಿಯ ಒಬ್ಬ ವ್ಯಕ್ತಿಯನ್ನು ಇನ್ಸ್ಟಾಗ್ರಾಮ್ ಮೂಲಕ ಈಕೆ ಪರಿಚಯ ಮಾಡ್ಕೊಳ್ತಾಳೆ. ಪರಿಚಯ ಮಾಡಿದ ನಂತರ ಆಕೆ ಮದುವೆ ಆಗುವ ಅನ್ನುವಂಥ ರೀತಿಯಲ್ಲಿ ಪ್ರಪೋಸ್ ಮಾಡ್ತಾರೆ. ಆ ಬಳಿಕ ಇಬ್ಬರ ಮನೆಯಲ್ಲೂ ಹೋಗಿ ಹೆಣ್ಣು ನೋಡುವಂಥ ಸಂಪ್ರದಾಯವನ್ನು ಮುಗಿಸ್ಕೊಳ್ತಾರೆ. ಆ ಸಂದರ್ಭದಲ್ಲೂ ಆಕೆ ಈತನೊಂದಿಗೆ ಹೇಳ್ಕೊಳ್ತಾಳೆ, ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಫೋಟೋವನ್ನು ಪೋಸ್ಟ್ ಮಾಡಬೇಡ ಅನ್ನುವಂಥದ್ದು. ಆ ಬಳಿಕ ಮದುವೆ ನಿಗದಿ ಆಗುತ್ತೆ. ಮದುವೆ ನಿಗದಿಯಾದ ಕೆಲವೇ ದಿನಗಳಲ್ಲಿ ಆತ ಆ ಇಬ್ಬರ ಫೋಟೋವನ್ನು ಪೋಸ್ಟ್ ಮಾಡ್ತಾನೆ. ವೇಣು ಶೆಟ್ಟಿ ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಒಂದಷ್ಟು ಮಂದಿ ಆತನಿಗೆ ಫೋನ್ ಮಾಡಿ ಆ ಹುಡುಗಿಯನ್ನು ಮದುವೆ ಆಗಬೇಡ, ಆಕೆ ಸರಿ ಇಲ್ಲ, ಈಗಾಗಲೇ ಹಲವಾರು ಮಂದಿಗೆ ಆಕೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾಳೆ ಅನ್ನುವಂಥ ಎಚ್ಚರಿಕೆಯನ್ನು ಆ ವೇಣು ಶೆಟ್ಟಿಗೆ ಕೊಡ್ತಾರೆ. ಒಟ್ಟಾರೆ ಯುವತಿಯ ಹಿಂದೆ ಬಿದ್ದು ಒಲಿಸಿ ಮದುವೆಯಾಗಿದ್ದ ಉದ್ಯಮಿಯ ಜೀವನ ದುರಂತ ಅಂತ್ಯ ಕಂಡಿದೆ. ಮಗನನ್ನ ಕಳೆದುಕೊಂಡ ಹೆತ್ತವರು ನ್ಯಾಯಕ್ಕಾಗಿ ಅಂಗಲಾಚುತ್ತಾ ಇದ್ದಾರೆ. ಇತ್ತ ಮೋಸ ಹೋದವರು ಮುಂದೆ ಯಾರಿಗೂ ಮೋಸ ಆಗಬಾರ್ದು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.